ಸರ್ ನನ್ನ ಹೆಸರು ಹೇಮಾ ಅಂತ, ನುಕ್ನಳ್ಳಿ ಗ್ರಾಮದ ತೊರದಂಡವಳ್ಳಿ ಗ್ರಾಮ ಪಂಚಾಯತಿ. ನಮ್ಮೂರಲ್ಲಿ ಕಳ್ಳಿ ಬೆಳೆಸ್ಕೊಂಡಿದ್ದಾರೆ. ನಮ್ಮೂರ ಪಕ್ಕದಲ್ಲಿ ನಮ್ಮನೆ ಪಕ್ಕದಲ್ಲೇ, ಮನೆ ಪಕ್ಕದಲ್ಲೇ. ಆ್ಯಕ್ಚುಲಿ ಅದಿರೋದು ದಾರಿ, ರಸ್ತೆ ದಾರಿ. ಅದು ಕಳ್ಳಿ ಗಿಡ ಪಕ್ಕದಲ್ಲೇ ಬೆಳೆಸ್ಕೊಂಡು ಅದರಲ್ಲಿ ಏನು ಬರುತ್ತೋ ನಮಗೆ ಗೊತ್ತಿಲ್ಲ. 10 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಕೀಳೋದಕ್ಕೆ. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಜ್ವರ, ಮಂತ್ಲಿ ಒಂದ್ಸರಿ ಜ್ವರ ಬರ್ತಾನೆ ಇರುತ್ತೆ, ದೊಡ್ಡವ್ರಿಗೂ ಬರ್ತಾ ಇರುತ್ತೆ. ಮೊನ್ನೆಲ್ಲ ರೀಸೆಂಟಾಗಿ ನೋಡಿ ತೊಗೊಂಬಂದಿದ್ದೀನಿ ನಾನು, ಚೆಕ್ ಮಾಡಿಸಿದ್ದೀವಿ, ಬ್ಲಡ್ ಚೆಕ್ ಎಲ್ಲ. ಒನ್ ವೀಕ್ ಓಡಾಡಿದ್ದೀವಿ ನಾವು ಹಾಸ್ಪಿಟ್ಲಿಗೆ. ಅಡ್ಮಿಟ್ ಮಾಡಬೇಕು ಅಂತೆಲ್ಲ ಇದು ಮಾಡಿದ್ದಾರೆ. ಇಷ್ಟೊಂದು ಸಮಸ್ಯೆ ಆಗ್ತಿದೆ. ಚರಂಡಿ ನೀರು ಬೇರೆ ಅಲ್ಲಿ ನಿಂತ್ಕೊಂಬಿಟ್ಟಿದೆ. ಆ ನೀರು ಹೋಗಬೇಕು ಅಂದರೆ ನಾವು ಮಣ್ಣು ತೆಗ್ದುಬಿಟ್ಟು ಬಿಟ್ಬಿಡಿ ಅಂತಾರೆ. ಅದು ಹೋಗಿ ನಮ್ಮ ಮನೆ ಮುಂದೆ ಸಂಪಿದೆ, ಆ ಸಂಪಲ್ಗಡೆ ಹೊರಟೋಗುತ್ತೆ. ಅದಕ್ಕೇನು ಶಾಶ್ವತ ಪರಿಹಾರ ಮಾಡ್ಕೊಳ್ತಿಲ್ಲ. ಇಒನು ಬಂದು ಮಾತಾಡಿದ್ದಾರೆ, ಪೊಲೀಸರು ಅಧಿಕಾರಿಗಳು ಬಂದಿದ್ದಾರೆ. ಇಒ ಮೇಲೇನೂ ಅವರು ಮಾತಾಡಿಬಿಟ್ಟು ಅವರು ಇಒ ಸಹ ಸೈಲೆಂಟಾಗಿ ಹೊರಟೋಗಿದ್ದಾರೆ, ಏನೂ ಮಾತಾಡಲಿಲ್ಲ. ಪೊಲೀಸರು ಹೇಳಿದ್ದಾರೆ, ಪೊಲೀಸರು 50 ಜನ ಕರ್ಕೊಂಬರ್ತೀನಿ ಅಂದರೆ ಅವ್ರು 100 ಜನ ಕರ್ಕೊಂಬನ್ನಿ, ನಾವೇನು ಇದು ಮಾಡ್ಕೊತೀವಿ ಅಂತೆಲ್ಲ ಮಾತಾಡಿದ್ದಾರೆ. ಏನೋ ಮಾಡಿ ಆ ಸಮಸ್ಯೆನ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಕಳ್ಳಿ ಗಿಡ ಇದೆ, ಅದರಿಂದ ಸೊಳ್ಳೆ ಉತ್ಪತ್ತಿ ಆಗುತ್ತೆ, ಮಕ್ಕಳು ಕಚ್ಚುತ್ತೆ, ಅದರಿಂದ ಡೆಂಗೂನೇ ಬರ್ಬೋದು, ಜ್ವರ. ಕಂಪಲ್ಸರಿ ಮಂತ್ಲಿ ಒಂದ್ಸರಿ ನಾವು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾನೆ ಇದ್ದೀವಿ. ನಾವು ರಿಪೋರ್ಟ್ಸ್ ಬೇಕಾದರೂ ಕೊಡ್ತೀವಿ ನಿಮಗೆ. ದಯವಿಟ್ಟು ಆ ಸಮಸ್ಯೆನ ಏನಾದರೂ ಮಾಡಿ ಕ್ಲಿಯರ್ ಮಾಡಿಕೊಡ್ಬೇಕಷ್ಟೇ. ಅಲ್ಲಿ ದಾರಿ ಇದೆ, ಚರಂಡಿ ನೀರು ಸಮಸ್ಯೆನೇ. ನಾವು ಮನೆ ಪಕ್ಕದಲ್ಲೇ ಇರೋದಲ್ಲಿ. ನನ್ನ ಹೆಸರು ಹೇಮಾ ಅಂತ. ಅದಕ್ಕೆ ಕಂಪ್ಲೇಂಟ್ ಮಾಡೋದಕ್ಕೆ ಅವ್ರಿಗೆ ಇದು ಕೊಡೋದಕ್ಕೆ ಬಂದಿದ್ದೀವಿ. ಮೊದಲು ಕೊಟ್ಟಿದ್ದೀವಿ ಒಂದ್ಸರಿ, ಮತ್ತೆ ಇನ್ನೊಂದ್ಸರಿ ಇದೆಲ್ಲ ಪ್ರೂಫ್ ಕೊಟ್ಬಿಟ್ಟು ಹೋಗಿದ್ದೀವಿ. ಈಗ ನೀವೇನಾದರೂ ಆಕ್ಷನ್ ತಗೊಂಡಿಲ್ಲ ಅಂದರೆ ನಾವು ಧರಣಿ ಕೂತ್ಕೊತೀವಿ 1ನೇ ತಾರೀಕು. ನನ್ನ ಹೆಸರು ಭಾರತಿ ಅಂತ. ನಾವು ನುಕ್ನಹಳ್ಳಿಯಲ್ಲಿ ವಾಸ ಮಾಡಿರೋದು. ತೊರದಂಡವಳ್ಳಿ ಪಂಚಾಯತಿ ಬರುತ್ತೆ ಸರ್. ಸುಮಾರು ಒಂದು 10 ವರ್ಷದಿಂದ ನಾವು ನುಕ್ನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋದು. 10 ವರ್ಷದಿಂದ ಇವತ್ತಿಗೂ ನಮ್ಮ ರೋಡ್ ಕ್ಲಿಯರ್ ಆಗಿಲ್ಲ ಸರ್. ಯಾಕಂದರೆ ಅಲ್ಲಿ ಬರೋ ಚರಂಡಿ ನೀರು ನಮ್ಮ ಮನೆ ಹತ್ರ ಸ್ಟಾಕ್ ನಿಲ್ತಾ ಇದೆ. ಕಳ್ಳಿ ಬೆಳೆಸ್ಕೊಂಡು ಏನಾದರೂ ಮಾತಾಡೋಕೆ ಹೋದರೆ ದೌರ್ಜನ್ಯಕ್ಕೆ ಬರ್ತಾರೆ. ರೀಸೆಂಟಾಗಿ ಒಂದು 3 ವರ್ಷದಿಂದ ನನ್ನ ಗಂಡ ತೀರ್ಕೊಂಡ್ರು. ನಮ್ಮ ಬಚ್ಚಲ ಮನೆ ನೀರು ಹೋಗ್ತಾ ಇಲ್ಲ ಅಂತೇಳ್ಬಿಟ್ಟು ಒಂದು ಕಡ್ಡಿ ಹಂಗೆ ರೆಂಬೆ ಮುರಿಯೋಕೆ ಹೋಗಿದ್ದಕ್ಕೆ ನನ್ನ ಮೇಲೆ ದೌರ್ಜನ್ಯಕ್ಕೆ ಬಂದರು. ನಮ್ಮ ಮೇಲೇನೂ ಬರ್ತಾರೆ, ನಮ್ಮ ಇದರಲ್ಲಿ ಯಾರಾದರೂ ನಮ್ಮ ಕಡೆ ಸಪೋರ್ಟ್ ಬಂದರೂ ಕೂಡ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರ ಹೆಸರು ನಮ್ಮ ಮನೆ ಮುಂದೆ ಇರೋದೇ ಅವರು. ಅವ್ರಿಗೆ ಸ್ವಲ್ಪ ನೀವು ಕ್ರಮ ತಗೋಬೇಕು. ಮೊನ್ನೆ ಕೂಡ ನಿಮ್ಮ ಮೀಡಿಯಾವರೆಲ್ಲ ಬಂದಿದ್ರಿ, ನೀವೆಲ್ಲ ಮಾತಾಡಿದ್ದೀರಾ. ಬಂದರು, ಸ್ವಲ್ಪ ಮಣ್ಣು ಹಾಕಿದ್ರು ಮುಚ್ಚಿಬಿಟ್ರು. ನಾವು ಮನೆ ಒಳಗಡೆ ಹೋಗಂಗಿಲ್ಲ, ಆಚೆಗೆ ಬರೋಂಗಿಲ್ಲ. ಚಿಕ್ಕ ಮಕ್ಕಳು ಸರ್ ನಮ್ಮ ಮನೇಲಿರೋದು. ನಮ್ಮ ಅತ್ತೆ ಆಗಬೇಕು ಇವರು ದಿನಾ ಕಾಯಿಲೆನೆ, ಮಕ್ಕಳು ದಿನಾ ಕಾಯಿಲೆನೆ. ಏನು ರೀಸನ್ನು? ಬರೋದು ಮೋರಿ ನೀರಲ್ಲಿರೋ ಸೊಳ್ಳೆಗಳೆಲ್ಲ ನಮ್ಮ ಮನೆ ಮುಂದೆನೇ ಇರೋದು, ಅದಕ್ಕೆ ಬರುತ್ತೆ, ಕಚ್ಚುತ್ತೆ. ಇದೆಲ್ಲ ಪ್ರತಿದಿನ ಒಂದಲ್ಲ ಒಂದಿನ ನಾವು ಪೇಷಂಟ್ಗಳೇ ಹೋಗಬೇಕು, ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕು, ಬರಬೇಕು. ಯಾರಿಗಾದ್ರು ಹೇಳೋಕ್ಕೆ ಹೋದರೆ ನಮ್ಮ ಮೇಲೆ ಇದು ಮಾಡ್ತಾರೆ ಸರ್. ಸಮಸ್ಯೆ ಇದೆ ಸರ್. ಚರಂಡಿ ನೀರು ಹೋಗ್ತಾ ಇಲ್ಲ ನಮ್ಮ ಮನೆ ಹತ್ರ. ಎಲ್ಲ ನಮ್ಮ ಮನೆ ಮುಂದೆ ನಿಂತಿದೆ. ಅಧಿಕಾರಿಗಳು ಯಾರು ತಗೊಂತ ಇಲ್ಲ. ಏನಾದರೂ ಮಾತಾಡೋಕೆ ಹೋದರೆ ಅವರು ದೌರ್ಜನ್ಯ ಮಾಡ್ತಾರೆ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಮೊನ್ನೆ ಎಲ್ಲ ಗ್ರಾಮ ಪಂಚಾಯತಿ ಅವ್ರು ಬಂದಿದ್ದರು, ನೋಡಿದ್ರು. ಅವರು ಏನೂ ಆ್ಯಕ್ಷನ್ ತಗೊಂಡಿಲ್ಲ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳೋದು, ಈ ಮೀಡಿಯಾ ಪ್ರಕಾರ ನಮಗೆ ಬಂದು ನಮ್ಮ ಸಮಸ್ಯೆ ಸ್ವಲ್ಪ ಬಗೆಹರಿಸಿ. ಸರ್ ನಮಸ್ಕಾರ. ತಮ್ಮ 15ನೇ ತಾರೀಕು ತಮ್ಮ ಮೀಡಿಯಾವರೇ ನಮ್ಮೂರಿಗೆ ಬಂದಿದ್ರಿ. ಮೀಡಿಯಾವ್ರು ಬಂದು ನಮ್ಮೂರಲ್ಲಿರೋಂಥ ರಸ್ತೆಯಲ್ಲಿ ನಿಂತಿರುವಂಥ ನೀರು, ಚರಂಡಿ ನೀರು ತಾವೇ ನೋಡಿ, ತಾವೇ ಮಾಧ್ಯಮದಲ್ಲಿ ಎಲ್ಲ ಪ್ರಚಾರ ಮಾಡಿದ್ರಿ, ಮತ್ತು ಪತ್ರಿಕೆಗಳು ಕೂಡ ಅಲ್ಲೆಲ್ಲ ಬಂತು. ಆವಾಗ ಎಚ್ಚೆತ್ಕೊಂಡು ಅಧಿಕಾರಿಗಳು ಏನು ಮಾಡಿದ್ರು ಅಂದರೆ, ಈಗ ಬಂದರು ಸರ್. PDO ಬಂದರು, EO ಬಂದರು, DHO ಬಂದರು, THOನು ಬಂದರು ಸರ್. ಪೊಲೀಸ್ನವರು ಬಂದರು. ಬಂದಿದ್ದ ತಕ್ಷಣವೇ ನೋಡಿದ್ರು, ಇವು ನಿಜಾನೇ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೇಳಿದ್ರೆ ಹೊರತು ಕಾರ್ಯರೂಪಕ್ಕೆ ತರಲಿಲ್ಲ. ಆಯಿತು, ಕಳ್ಳಿ ತೆಗೀರಿ ಅಂತ ಅವ್ರು ಯಾರೋ ಬಂದವರು. ನಾವು ಅಲ್ಲಿ ಕಳ್ಳಿ ಬೆಳೆಸಿದಾರಲ್ಲ, ಕಳ್ಳಿಯಲ್ಲಿ ಬಂಗಾರ ಎಲ್ಲ ಬೆಳೀತಾ ಇದ್ದಾರೆ ಸರ್. ಬಂಗಾರ, ವಜ್ರ ಎಲ್ಲ ಬೆಳ್ಕೊತಾ ಇದ್ದಾರೆ. ಅದಕ್ಕೆ ಆ ಕಳ್ಳಿಯಿಂದ ಬೆಳೆದಿರೋಂಥದ್ದು ನಮ್ಮ ಅಧಿಕಾರಿಗಳಿಗೂ ಕೊಡ್ತಾ ಇದ್ದಾರೆ ಅವರೆಲ್ಲನೂ. ಆದ್ದರಿಂದ ಈಗ ಬಂದರು, ಇದೆಲ್ಲ ಕ್ಲೀನ್ ಮಾಡಬೇಕು ಅಂದರು. ಅವ್ರು ಒಪ್ಪಲಿಲ್ಲ, ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಪೊಲೀಸರು ಒಂದು ಹಿಂಗೆಲ್ಲ ದೌರ್ಜನ್ಯಗಳೆಲ್ಲ ಮಾಡ್ತಾ ಇದ್ದೀರಿ, ಇವೆಲ್ಲ ಚೆನ್ನಾಗಿ ಕಾಣಿಸಲ್ಲಪ್ಪ, ಊರಲ್ಲಿ ಶಾಂತಿಯುತವಾಗಿ ಹೋಗ್ಬೇಕಾಗುತ್ತೆ ಅಂತ ಪೊಲೀಸರು ಅಂದರು. EO PDO ಆದರೆ ಅವ್ರ ಬಗ್ಗೆ ಇರೋದು ಒಂದು ಮಾತಾಡಲ್ಲ ಸರ್, ದೌರ್ಜನ್ಯ ಮಾಡ್ತಾರವ್ರ ಬಗ್ಗೆ. ಪಾಪ ಪೊಲೀಸರು ಏನು ಅಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನಾವು ಬೇಕಾದ್ರೆ ಬಂದೋಬಸ್ತ್ ಕೊಡ್ತೀವಿ, ಇಲ್ಲೆಲ್ಲ ಸೊಳ್ಳೆಗಳೆಲ್ಲ ಉತ್ಪತ್ತಿ ಆಗ್ತಾ ಇದೆ, ರೋಗಗಳು ಬರ್ತಾ ಇದೆ, ಹಾವುಗಳೆಲ್ಲ ಬರ್ತಾ ಇದೆ, ಸೇರ್ಕೊಂತೈತೆ, ದಟ್ಟವಾಗಿ ಬೆಳೆದಿದೆ ಕಳ್ಳಿ. ಈ ಕಳ್ಳಿ ಬೆಳೆದಿರೋದಕ್ಕೋಸ್ಕರ ರಸ್ತೆಯಲ್ಲಿ ನೀರು ನಿಂತಿರೋದು, ಸರಾಗವಾಗಿ ಹೋಗ್ಬೇಕಾಗುತ್ತೆ, ದಯವಿಟ್ಟು ಕ್ರಮ ಕೈಗೊಳ್ಳ್ರಿ ಅಂತ ಅವ್ರು ಹೇಳ್ತಾರೆ ಹೊರತು. EO ನಮ್ಮ ಮುನಿಯಪ್ಪನವರು, PDO ಸುನೀತಾ ನಮ್ಮ ತೊರದಂಡವಳ್ಳಿ ಸರ್ ಮುಟ್ಟೋದೇ ಇಲ್ಲ ಸರ್. ಸುಮ್ಮನೆ ನೇಮಕಾವಸ್ಥೆಗೆ ಅಲ್ಲಿದ್ದಂಥ ಗಲೀಜು ನೀವು ಬಂದು ತೋರಿಸಿದ್ರಲ್ಲ, ಆ ಗಲೀಜು ಮಾತ್ರ ಸ್ವಲ್ಪ ತೆಗೆದುಬಿಟ್ಟು ಅದ್ಮೇಲೆ ಮಣ್ಣು ಮುಚ್ಚಿಬಿಟ್ಟು ಹೊಡೋಗ್ಬಿಟ್ರು. ನಿಮ್ಗೆ ಯಾಕೆ ಕೋರ್ಟ್ಗೆ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ತೆಗೆದಾಕ್ಬಿಡ್ತೀವಿ ಅಂತ. ಲೀಗಲ್ ಒಪಿನಿಯನ್ನು ಕೊಟ್ಟಿದ್ದಾರೆ ಸರ್. ಸಂವಿಧಾನದ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟಲ್ಲಿ 1993
ಕಾಲಮ್ ನಂಬರ್ 75 ಅನುಬಂಧ 1-5 ನೈರ್ಮಲೀಕರಣ ಅಂತಿದೆ ಸರ್. ಯಾವುದೇ ನನ್ನ ಸ್ವಂತ ಜಮೀನಲ್ಲಿ ಬೆಳೆದಿದ್ಕೊಂಡು ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಅದು ತೆಗಿಬೇಕಂತ ಇದೆ ಸರ್. ಆದರೂ ಮಾಡ್ತಾ ಇಲ್ಲ. ನನಗೆ ಗೊತ್ತಿದೆ ಸರ್, ಇವರೇನೋ ಭ್ರಷ್ಟಾಚಾರ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅವನು ಲೋಕಾಯುಕ್ತ ಅದಕ್ಕೂ ಇದಕ್ಕೂ ಮತ್ತು ಪ್ರಭಾವಿ ರಾಜಕಾರಣಿಗಳ ಕಡೆಯಿಂದನೂ ದುಡ್ಡು ಕೊಟ್ಟು ಆಮದಿಂದ ಇವರೆಲ್ಲ ಅಣಗೋದ್ರು ಸರ್. ಅವರು ಅಷ್ಟೇ ನಮ್ಮ ಪ್ರಾಣಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ಸರ್. ದಯವಿಟ್ಟು ಒಂದಲ್ಲ ಒಂದು ಯಾರಿಗೋ ಒಬ್ರು ಮನೇಲಿ ಸುತ್ತಮುತ್ತ ಇದ್ದಾರೆ ಮನೆಯಲ್ಲಿ ಸರ್, ಯಾರಿಗೋ ಒಬ್ರಿಗೆ ತೊಂದರೆ ಆಗ್ತಾನೆ ಇದೆ. ಆದ್ದರಿಂದ ತಾವೆಲ್ಲ ಬಂದು ಮಾಡಿದ ಮೇಲೂ ಮಾಡಲಿಲ್ಲ. ಮೊನ್ನೆ ಮೌಖಿಕವಾಗಿ ಸಿ ಒಗೆ ಬಂದು ಕೇಳಿದ್ವಿ. ಸಿ ಒನು ಆ ಕಳ್ಳಿಯಿಂದ ಏನಾಗುತ್ತೆ DH ಒಂದು ಕೇಳ್ತೀನಿ ರೀ ಅದನ್ನು ತೆಗಿಬೇಕು ಅಂದ್ರೆ ಏನು ನೆಗ್ಲಿಜೆನ್ಸಿಯಾಗಿ ಮಾತಾಡ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ ಸರ್. ಸೆಂಟ್ರಲ್ಲಿ ಇಟ್ಕೊಂಡಿದ್ದಾರೆ ಸರ್ ಕಳ್ಳಿ. ಇಲ್ಲ ಕಳ್ಳಿಯಿಂದ ಏನಾರ ಬಂಗಾರ ದುಡ್ಡು ಏನಾರ ಬೆಳಗ್ಗೆ ಬರಲಿ. ಅದಕ್ಕೋಸ್ಕರ ಈಗ ನಾವು 1ನೇ ತಾರೀಕು ಸರ್, ಇವ್ರೇನು ಕ್ರಮ ಕೈಗೊಂಡಿಲ್ಲ. 1ನೇ ತಾರೀಕು 31ನೇ ತಾರೀಕು ತನಕ ಅವ್ರು ಕಾಲಾವಕಾಶ ಕೊಟ್ಟಿದ್ದೀವಿ. ಕಳ್ಳಿ ತೆಗೆದು ಪೈಪ್ಲೈನ್ ಹಾಕಿ ಚರಂಡಿಗೆ ಒಂದು 80 ಅಡಿಯಷ್ಟು ಚರಂಡಿಗೆ ಪೈಪ್ ಹಾಕ್ಬಿಟ್ಟು ಸಿಮೆಂಟ್ ಪೈಪ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್. ರಸ್ತೆ ಜಾಗ ಅದು, ಸ್ವಂತ ಜಾಗ ಯಾರ್ದು ಅಲ್ಲ. ಕೋರ್ಟಲ್ಲಿದೆ ಸರ್. ಕೋರ್ಟಲ್ಲಿದ್ದೇನೂ ಎಲ್ಲಿ ಸ್ಟೇ ಕೊಟ್ಟಿಲ್ಲ, ಯಾವುದೇ ತಡೆಯಾಜ್ಞೆ ಕೊಟ್ಟಿಲ್ಲ, ಯಾವುದೇ ರೀತಿ ತಡೆಯಾಜ್ಞೆ ಕೊಟ್ಟಿಲ್ಲ. ಲೀಗಲ್ ಒಪಿನಿಯನ್ಗೆ ಜಿಲ್ಲಾ ಸಹಕಾರಿ ವಕೀಲರು ಕೂಡ ಬರೆದಿದ್ದಾರೆ, ಅವರು ಕೂಡ ಬರೆದಿದ್ದಾರೆ ಇಲ್ಲ ಮಾಡ್ಬೋದು ಅಂತ. ಆದರೆ ಅಧಿಕಾರಿಗಳು ದುಡ್ಡುಗಾಸೇನೋ ರಾಜಕಾರಣ ಒತ್ತಡಕ್ಕಾಸೇನೋ ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ, ನಮ್ಮ ಜೀವನಗಳ ಜೊತೆ ಆಟ ಆಡ್ತಾ ಇದ್ದಾರೆ ಸರ್. ಚೆಲ್ಲಾಟ ಆಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ 1ನೇ ತಾರೀಕು 31 ಏನಾರ ಕ್ಲಿಯರ್ ಮಾಡಿಲ್ಲ ಅಂದರೆ ನಾವು ಅನಿರ್ದಿಷ್ಟ ಸತ್ಯಾಗ್ರಹ ಮಾಡ್ತೀವಿ ಸರ್. ಅಹೋರಾತ್ರಿ ಇಲ್ಲೇ ಸತ್ಯಾಗ್ರಹ ಮಾಡ್ತೀವಿ ಕ್ಲಿಯರ್ ಆಗೋ ತನಕ. ಮತ್ತೆ ನಮ್ಮ ಮೇಲೆ ಸುಪಾರಿಗಳು ಕೂಡ ನಡೀತಾ ಇದೆ. ನಾವು ಗ್ರಾಮ ಪಂಚಾಯತಿ ಮೆಂಬರ್ 3 ಟೈಮ್ ಆಗಿದ್ದೀವಿ ಸರ್. ನನ್ನ ಮೇಲೆ ಕೂಡ ಸುಪಾರಿಗಳು ಕೂಡ ನಡೀತಾ ಇದೆ. ನನಗೆ ಯಾರು ರಕ್ಷಣೆ ಕೊಡ್ತಾ ಗೊತ್ತಿಲ್ಲ ಸರ್. ತಾವು ಮೀಡಿಯಾವರೇ ನಮ್ಗೆ ರಕ್ಷಣೆ ಕೊಡಬೇಕಾಗುತ್ತೆ ಸರ್ ಪ್ಲೀಸ್. ಇದರಲ್ಲಿ ನಾವಂತೂ ಬುಧವಾರ ತನಕ ಇದೇನ ಕ್ಲಿಯರ್ ಮಾಡಿಕೊಟ್ಟಿಲ್ಲ ಅಂದರೆ, ನಮ್ಮ ಸಮಸ್ಯೆ ಕ್ಲಿಯರ್ ಮಾಡಿಕೊಟ್ಟಿಲ್ಲ ಅಂತ ಈಗ ನಾವಂತೂ 1ನೇ ತಾರೀಕಿಂದನೂ ಇಲ್ಲಿ ಅಹೋರಾತ್ರಿ ಧರಣಿ ಕೂತ್ಕೊಂತ ಇದ್ದೀವಿ ಸರ್. ಸೊಳ್ಳೆಗಳು ಸರ್ ಸುಮ್ಮನೆ ಮಣ್ಣಾಕ್ಬಿಟ್ಟು ಹೊರಟೋಗ್ಬಿಟ್ಟು ಸರ್, ಮತ್ತೆ ನೀರು ತುಂಬ್ಕೊಂಡಿದೆ ಸರ್. ಅಲ್ಲೇ ನೀವು ಬಂದು ಒಂದ್ಸತಿ ನೋಡ್ಕೊಂಡು ತಾವು ಒಂದ್ಸತಿ ಇನ್ನೊಂದು ಸತಿ ಬಂದು ನೋಡ್ಕೊಂಬನ್ನಿ ಸರ್, ಗೊತ್ತಾಗುತ್ತೆ ಏನಾಗುತ್ತೆ ಏನಿಲ್ಲ ಅಂತ. ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಸರ್. ಮೀಡಿಯಾ ಮುಖಾಂತರ ನಮ್ಗೆ ಸಹಾಯ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ಪ್ಲೀಸ್.